ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಏನು ಆಡಿಯೋ? ಹಿಂದಿನ ದಿನ ಆತ್ಮಹತ್ಯೆಗೆ ಹಿಂದಿನ ದಿನ ಪರಶುರಾಮ ಕನ್ವರ್ಸೇಷನ್ ಇದೆ, ವೈರಲ್ ಆಗ್ತದೆ. ಚಂದ್ರಶೇಖರ್ ಅಂತ ಹೇಳ್ತಾರಂತೆ, ಬೇಡ ವಾಪಸ್ ತರಿಸ್ಬಿಡೋಣ ದುಡ್ಡು ಅಂತ. ಅಧ್ಯಕ್ಷರಿಗೆ ಹೇಳೋಣ ಅಂತಂದ್ರೆ, ಯಾವ ಅಧ್ಯಕ್ಷ ಗೊತ್ತಿಲ್ಲ, ದಿನವೊಂದು ಅಧ್ಯಕ್ಷರು ಯಾವ ಅಧ್ಯಕ್ಷರಿಗೆ ಹೇಳೋಣ ಅಂತ, ಬೇಡ ಬೇಡ ಇದು ಅಂತ MD ಪದ್ಮನಾಭ ಬಾಯಿ ಮುಚ್ಚಿಸ್ತಾರಂತೆ. ಮಾರನೇ ದಿನ ಆತ್ಮಹತ್ಯೆ ಮಾಡ್ಕೊತಾರೆ. ಅವರಿಬ್ಬರ ನಡುವಿನ ಕನ್ವರ್ಸೇಷನ್ ವೈರಲ್ ಆಗ್ತದೆ. ಅಂದ್ರೆ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ, ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ, ಅಕ್ರಮ ವರ್ಗಾವಣೆ ಮಾಡಿದ್ದು ಸಾಬೀತಾಯಿತು ಅನ್ನೋದು ಒಂದು ಲೆಕ್ಕ. ನೋಡಿ, ಕಳೆದ 1.5 ತಿಂಗಳಿನಿಂದ ನಿರಂತರವಾಗಿ 2 ಹಗರಣಗಳು ರಾಜ್ಯದಲ್ಲಿ ಸುದ್ದಿಯಲ್ಲಿದ್ದಾವೆ. ಒಂದು ಮಹರ್ಷಿ ವಾಲ್ಮೀಕಿ ಹಗರಣದ 187 ಕೋಟಿ ರೂಪಾಯಿ, ಚಂದ್ರಶೇಖರ ಆತ್ಮಹತ್ಯೆ, ಬೇನಾಮಿ ಖಾತೆಗಳಿಗೆ ಹಣ ಜಮಾ ಆಗಿರೋದು, ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಆದರೆ ಸಮಗ್ರವಾಗಿ ಹಣ ರಿಕವರಿ ಮಾಡಲಿಲ್ಲ ಇವತ್ತಿನವರೆಗೂ. ನನಗೆ ಇದನ್ನು ನೋಡಿದಾಗ ತಲೆ ಕಾಯೋ ಕೆಲಸ ಮಾಡ್ತಿದ್ದಾರೇನೋ ಅಂತ ಅನಿಸ್ತಾ ಇದೆ. ಹಗರಣದ ಕಿಂಗ್ ಪಿನ್ಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರನೇ ವಿಳಂಬ ನೀತಿಯನ್ನು ಅನುಸರಿಸಿ ತಲೆ ಕಾಯೋ ಕೆಲಸ ಮಾಡ್ತಿದ್ದಾರೆ ಅಂತ ಅನುಮಾನ ನನಗಿದೆ. ನಾವು ಮೊದಲ ದಿನದಿಂದಲೇ ಆರೋಪ ಮಾಡಿದ್ವಿ, ನೆಕ್ಕುಂಟಿ ನಾಗರಾಜ್ ಮತ್ತು ಕಾಂಗ್ರೆಸ್ನ ನಡುವಿನ ಗಳಸ್ಯ ಕಂಠ್ಯಸ್ಯ ಸಂಬಂಧ, ಅದು ಮುಖ್ಯಮಂತ್ರಿಗಳ ಬಗ್ಗೆ ಜೊತೆಗೆ ಸಂಬಂಧ ಇರ್ಬೋದು, ಉಪಮುಖ್ಯಮಂತ್ರಿಗಳ ಜೊತೆಗೆ ಸಂಬಂಧ ಇರ್ಬೋದು, ಮಾಜಿ ಸಚಿವ ನಾಗೇಂದ್ರ ಜೊತೆಗೆ ಸಂಬಂಧ ಇರ್ಬೋದು. ಇದನ್ನು ಮೊದಲ ದಿನದಿಂದ ಹೇಳಿದ್ವಿ. ಮೊದಲ ದಿನದಿಂದ ಈ ಹಣ ತೆಲಂಗಾಣ ಚುನಾವಣೆಗೆ ಬಳಕೆ ಆಗಿದೆ, ಈ ಹಣ ಕರ್ನಾಟಕದ ಲೋಕಸಭಾ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋ ಆರೋಪ ಮಾಡಿದ್ವಿ. ಆರೋಪಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲೇನೆ ಕೆಲವು ಬೆಳವಣಿಗೆಗಳು ಕಂಡು ಬಂದಿದ್ದಾವೆ. ಇಲ್ಲ ಅಂದರೆ ಯಾಕೆ ಇದುವರೆಗೂ ಹಣ ರಿಕವರಿ ಮಾಡಲಿಲ್ಲ? ಎಲ್ಲೆಲ್ಲಿ ಹೋಗಿದೆ? ಅವ್ರನ್ನ ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ? ಆ ಬೇನಾಮಿ ಖಾತೆದಾರರು ಯಾರ್ಯಾರು? ಹಣ ಎಲ್ಲೋಯ್ತು? ಹಣ ಎಲ್ಲಿ ಹೋಯ್ತು ಅಂದೇ ಇದ್ರೆ ಕೇಸಿಗೆ ಬಲ ಎಲ್ಲಿ ಬರುತ್ತೆ? ಮತ್ತು ಇದರಲ್ಲಿ ಪಾತ್ರ ನಾಗೇಂದ್ರ ಅವ್ರದ್ದು ಇದೆ ಅಂತ ಆರಂಭದಿಂದಲೇ ಆರೋಪ ಮಾಡಿದ್ವಿ. ನಾಗೇಂದ್ರ ಅವ್ರನ್ನ ಇವತ್ತಿನವರೆಗೂ ಬಂಧಿಸಿಲ್ಲ. ಇವತ್ತು ನೋಟಿಸ್ ಕೊಟ್ಟಿದ್ದಾರೆ. ನಾವು ಕಳೆದ ವಾರ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಕಾರ್ಯಕ್ರಮ ಹಾಕ್ಕೊಂಡು FIR ಹಾಕಿಲ್ಲ ಅವ್ರ ಮೇಲೆ, ಅವ್ರಿಗೇನು ನೋಟಿಸು ಕೊಟ್ಟಿಲ್ಲ, ಎನ್ಕ್ವೈರಿನೂ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಇವತ್ತು ಬರ್ಲಿಕ್ಕೆ ಹೇಳಿದ್ದಾರೆ. ಅಂದರೆ SIT ಕೂಡ ಸಾರ್ವಜನಿಕವಾಗಿ ನಿರ್ಮಾಣ ಆಗುವ ಒತ್ತಡಕ್ಕನುಗುಣವಾಗಿ ಕೆಲಸ ಮಾಡ್ತಾ ಇದೆಯಾ? ನೆಕ್ಕುಂಟಿ ನಾಗರಾಜ್ ಜೊತೆಗೆ ಸಂಬಂಧ ಇದೆ ಅಂತ ನಾವು ಫೋಟೋ ಜಾಹೀರುಪಡಿಸಿದ ಮೇಲೆ, ಫೋಟೋನ ಎಕ್ಸಿಬಿಟ್ ಮಾಡಿದ ಮೇಲೆ ಆಮೇಲೆ ಅವನನ್ನು ಅರೆಸ್ಟ್ ಮಾಡಿದ್ರು. ಈಗ ಇನ್ನೂ ನೀವು ನೋಟಿಸ್ ಕೊಟ್ಟಿಲ್ಲ, ಇನ್ನೂ ಎನ್ಕ್ವೈರಿ ಮಾಡಿಲ್ಲ ಅಂತ ಹೇಳಿದ ಮೇಲೆ ಬಸವರಾಜ್ ದದ್ದಲ್ಗೂ ನಾಗೇಂದ್ರ ಅವ್ರಿಗೂ ನೋಟಿಸ್ ಇವತ್ತು ಕೊಟ್ಟಿದ್ದಾರೆ. ಅಂದ್ರೆ ಏನರ್ಥ? ಹಣ ಎಲ್ಲೋಯ್ತು? ಯಾಕೆ ರಿಕವರಿ ಮಾಡಿಲ್ಲ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕೆ ಇನ್ನೆಷ್ಟು ತಿಂಗಳು ಬೇಕು? ಒಂದು ಈ ಪ್ರಕರಣ. ಇನ್ನೊಂದು ಮೂಡಾದ ಪ್ರಕರಣ. ಬುದ್ಧಿವಂತ ಖಾಸಗಿ 2 ದಿನ ಮುಂಚೆ ಪದ್ಮನಾಭ ಮತ್ತೆ ಪರಶುರಾಮ ಚರ್ಚೆ ಮಾಡ್ತಾರೆ. ಸರ್, ನಿಗಮದಲ್ಲಿ ಹೋಗಿರೋ ಹಣ, ಯೂನಿಯನ್ ಬ್ಯಾಂಕ್ ಹೋಗಿರೋ ಹಣ, ಯೂನಿಯನ್ ಬ್ಯಾಂಕ್ ಅಕೌಂಟ್ ಮುಚ್ಚಬೇಕು ಅಂತ ಪ್ಲಾನ್ ಕೂಡ ಮಾಡ್ತಾರೆ. ಅದು ಆಚೆ ಬರೋದಿಲ್ಲ, ಯಾರಿಗೂ ಹೇಳೋದು ಬೇಡ ಅನ್ನೋಂಥ ಒಂದು ಕನ್ವರ್ಸೇಷನ್ ಮಾಡ್ಕೊಂಡಿದ್ದಾರೆ. ಚಂದ್ರಶೇಖರನ್ನ ಬಾಯಿ ಮುಚ್ಚಿಸ್ಬೇಕಂದ್ರೆ ಇದರಲ್ಲಿ ಏನಾದ್ರು ಮಾಡಿ ಅವರು ಯಾರಿಗೂ ಹೇಳಬಾರ್ದು ಅನ್ನೋ ಥರನೂ ಕೂಡ ಮಾಡಬೇಕು ಅನ್ನೋ ಚರ್ಚೆ ಮಾಡ್ಕೊಂಡಿದ್ದಾರೆ. ನೋಡಿ, ಇಡೀ ಹಗರಣ ಲೂಟಿ ಹೊಡೆಯೋಕ್ಕೆ ಅಂತಲೇ ಮಾಡಿದ ಸಂಚು. ಶಾಂಗ್ರಿಲಾ ಹೋಟೆಲ್ನಲ್ಲಿ ಮೌಖಿಕ ಸೂಚನೆಯನ್ನು ನಾಗೇಂದ್ರ ಕೊಡ್ತಾನೆ ಅನ್ನೋಂಥ ಮಾಹಿತಿ, ನೆಕ್ಕುಂಟಿ ನಾಗರಾಜ್ ಏನು ಹೇಳ್ತಾನೆ ಕೇಳಿ ಅಂತ ಹೇಳಿ ಒಂದು ಸಂಬಂಧವನ್ನು ಜೋಡಿಸಿಕೊಟ್ಟಿದ್ದು ಯಾರಿಗೆ? MD ಪದ್ಮನಾಭಗೆ. ಅದರ ನಂತರದ ಬೆಳವಣಿಗೆಗಳು
MG ರಸ್ತೆ ಬ್ರಾಂಚಿಗೆ, ಯೂನಿಯನ್ ಬ್ಯಾಂಕಿನ ಬ್ರಾಂಚಿಗೆ ಹಣ ವರ್ಗಾವಣೆ ಮಾಡೋದು, ಅಲ್ಲಿಂದ RBL ಬ್ಯಾಂಕು ಹೈದರಾಬಾದ್ ಶಾಖೆಗೆ ಹಣ ವರ್ಗಾವಣೆ ಮಾಡೋದು, ಅಲ್ಲಿಂದ ಫಸ್ಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಹಣ ವರ್ಗಾವಣೆ ಆಗೋದು, ಎಲ್ಲ ಒಂದು ಸಂಚಿನ ಭಾಗ. ಇದರಲ್ಲಿ ಕಾಂಗ್ರೆಸ್ಸಿಗೂ ಹಣ ಹೋಗಿರೋದ್ರಿಂದ, ಕಾಂಗ್ರೆಸ್ ಚುನಾವಣೆಗೂ ಬಳಕೆಯಾಗಿರೋದ್ರಿಂದ ಈ ಸತ್ಯವನ್ನು ಅವರು ಹೊರಗೆ ತರಬಾರದು ಅಂತಲೇ ಪ್ರಯತ್ನ ಮಾಡ್ತಿದ್ದಾರೆ. ಅದು ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅದನ್ನು ಮುಚ್ಚಾಕೊಳ್ಳಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಇದರಲ್ಲಿ ಇದೇನು ವಾಪಸ್ ಬರೋಕ್ಕೋಸ್ಕರ ಮಾಡಿದ ಪ್ಲಾನ್ ಅಲ್ಲ, ಇದು ಲೂಟಿ ಹೊಡಿಯೋಕೆ ಅಂತಲೇ ಮಾಡಿದ ಪ್ಲಾನು. ಸಿಸ್ಟಮೆಟಿಕ್ ಆಗಿ ಪ್ಲಾನ್ ಮಾಡಿದ್ರು. ಚಂದ್ರಶೇಖರ್ ಅವರ ಆತ್ಮಹತ್ಯೆಯಿಂದಾಗಿ ಪ್ರಕರಣ ಹೊರಗಡೆ ಬಂತು. ಇಲ್ಲದೇ ಇದ್ರೆ ಪ್ರಕರಣ ಹೊರಗಡೆ ಬರ್ತಿರ್ಲಿಲ್ಲ. ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಬೇಕಾದ ರೀತಿಯ ಪ್ಲಾನ್ ಮಾಡಿಕೊಂಡು, ಯೋಜನೆ ಮಾಡಿಕೊಂಡೇನೆ ಹಗರಣ ನಡೆಸಿರೋದು. ಈ ದೊಡ್ಡದವ್ರು ಇರೋ ಕಾರಣಕ್ಕೋಸ್ಕರನೇ ಈ ಹಗರಣವನ್ನು ಸಮಗ್ರವಾಗಿ ತನಿಖೆ ನಡೆಸುವಂತ ಇಚ್ಛೆ SITಗಿಲ್ಲ. ದೊಡ್ಡವ್ರು ಇರೋ ಕಾರಣಕ್ಕೋಸ್ಕರನೇ ಇದರ ಸಮಗ್ರ ತನಿಖೆ ಎರಡೆರಡು ಏಜೆನ್ಸಿ ಮಾಡೋದು ಕೂಡ ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆಯೂ ಇದೆ. ಇಷ್ಟೊತ್ತಿಗಾಗಲೇ ರಾಜ್ಯ ಸರ್ಕಾರ ತನ್ನ ಸಮಗ್ರ ದಾಖಲೆಗಳ ಜೊತೆಗೆ ಅರೆಸ್ಟ್ ಮಾಡಿರೋರನ್ನು ಸೇರಿಸಿ CBI ವಶಕ್ಕೆ ಒಪ್ಪಿಸಬೇಕಾಗಿತ್ತು. ಯಾರ್ಯಾರನ್ನ ಬಂಧಿಸಿದ್ದಾರೆ ಅವ್ರನ್ನೂ ಸೇರಿಸಿ ಸಮಗ್ರ ದಾಖಲೆಯ ಜೊತೆಗೆ CBI ವಶಕ್ಕೆ ಒಪ್ಪಿಸಬೇಕಾಗಿತ್ತು. ಒಪ್ಪಿಸುವ ಕೆಲಸನೂ ಮಾಡಿಲ್ಲ. ಬದಲಿಗೆ ವಿಷಯಾಂತರ ಮಾಡೋಕ್ಕೆ ಏನು ಬೇಕು ಆ ಪ್ರಯತ್ನನೇ ಅವ್ರು ಮಾಡ್ತಿದ್ದಾರೆ. ದೊಡ್ಡ ತಲೆಗಳ ರಕ್ಷಣೆ ಮಾಡೋಕ್ಕೆ ಏನು ಬೇಕೋ ಆ ಪ್ರಯತ್ನನೇ ಮಾಡ್ತಿದ್ದಾರೆ. ಅಲ್ಲ, ನನಗದ್ರ ಬಗ್ಗೆ ನೀವು ಆಡಿಯೋದು ಈಗ ಹೇಳಿದ್ರಿ, ಇದು ಒಂದು ಪೂರಕ ಸಾಕ್ಷಿ ಅಂತ ಪರಿಗಣಿಸ್ಬೋದು. ಈ ಲೂಟಿ ಹೊಡೆಯೋಕ್ಕೆ ಮಾಡಿರುವ ಪ್ರಯತ್ನದ ಒಂದು ಪೂರಕ ಸಾಕ್ಷಿ ಅಂತ ಈ ಆಡಿಯೋವನ್ನು ನಾವು ಪರಿಗಣಿಸ್ಬೋದು. ಆಡಿಯೋದ ಹಿನ್ನೆಲೆ ಮುನ್ನೆಲೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ಸ್ ಮಾಡೋಕ್ಕೆ ನಾನು ಹೋಗೋದಿಲ್ಲ. ಆದರೆ ಬೆಳವಣಿಗೆಗಳೇನಿದ್ದಾವೆ ಅನುಮಾನ ಹುಟ್ಟಿಸ್ತಾ ಇದ್ದಾವೆ. ನಾವು ಒತ್ತಡ ಹಾಕೋವರೆಗೂ ಎಲ್ಲಿ ನೆಕ್ಕೊಂಡಿ ನಾಗರಾಜನ್ನ ಸಂಬಂಧ ಇದೆ ಅಂತ ಒಪ್ಕೊಳ್ಳೋಕೆ ತಯಾರಿರಲಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.